ಏನು ದಿನಾಂಕ 20/12/2025 ಹುಬ್ಬಳ್ಳಿ ತಾಲೂಕುದಲ್ಲಿ ಸುಭಾಷ್ ದೊಡಮನಿ ಅವರ ಕುಟುಂಬದ ಮೇಲೆ ಹಲ್ಲೆ ಹಾಗೂ ವಿವೇಕಾನಂದ ದೊಡಮನಿ ಗುರುಪ್ ಮಾದರ್ ಅವರ ಹೆಂಡತಿಯಾದಂತಹ ಮಾನ್ಯ ದೊಡಮನಿ ಅವರನ್ನ ಭೀಕರವಾಗಿ ಹತ್ಯೆ ಮಾಡಿ ಹಾಗೂ ಅವರ ಕುಟುಂಬದ ಮೇಲೆ ಕೊಡಲಿಯಿಂದ ಹೊಡೆದು ಗಾಯಗೊಳಿಸಿ ಅವರ ಕುಟುಂಬವನ್ನು ಬಹಳ ಒಂದು ಘನಘೋರವಾಗಿ ಅನ್ಯಾಯ ಮಾಡಿದಂತಹ ಘಟನೆಯನ್ನು ವಿರೋಧಿಸಿ ಇವತ್ತು ಎಲ್ಲ ನಮ್ಮ ಮಾರುತಿ ದೊಡಮನಿಯವರಾತು ಮತ್ತು ಗುರಪ್ಪ ಚಲವಾದಿಯವರಾತು ಇನ್ನುಳಿದ ಎಲ್ಲ ಪ್ರಮುಖರು ಬಂದು ಅವರಿಗೆ ನೈತಿಕ ಬೆಂಬಲ ಕೊಡೋಣ ಮತ್ತು ಈ ಧಾರವಾಡ ಜಿಲ್ಲೆಯಲ್ಲಿ ಇಂಥ ಘಟನೆ ಆಗಬಾರ್ದಾಗಿತ್ತು, ಆದರೆ ಆಗೈತಿ. ಅದನ್ನ ಖಂಡಿಸಿ ದಿನಾಂಕ 29/12/2025 ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದ ಹತ್ತಿರ ಇರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಎಲ್ಲರೂ ಕೂಡಿಕೊಂಡು ಮಾನ್ಯ ಹುಬ್ಬಳ್ಳಿ ತಹಸೀಲ್ದಾರ್ ಅವರ ಮೂಲಕ ಘನತೆವೆತ್ತ ರಾಷ್ಟ್ರಪತಿಗಳು ಮತ್ತು ಘನತೆವೆತ್ತ ರಾಜ್ಯಪಾಲರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸೋಣ, ಖಂಡನೆಯನ್ನು ಮಾಡೋಣ ಮತ್ತು ಪ್ರಮುಖ ವಿಷಯಗಳನ್ನು ಚರ್ಚಿಸೋಣ. ಮುಂದಿನ ದಿನಗಳಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳೆ ನಗರವನ್ನು ಒಳಗೊಂಡು ಧಾರವಾಡ ಜಿಲ್ಲೆಯನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿ ಇದನ್ನು ಜನಾಕ್ರೋಶವನ್ನು ಮಾಡೋಣ ಅನ್ನುವ ನಿಟ್ಟಿನಲ್ಲಿ ಎಲ್ಲರೂ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸಾಂಕೇತಿಕವಾಗಿ ಸೋಮವಾರ ದಿನ ಎಲ್ಲ ಮಹನೀಯರು ಕೂಡಿಕೊಂಡು ಏನು ಹುಬ್ಬಳ್ಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಸೇರಿ ಅಲ್ಲಿಂದ ಮೂಲಕ ನಾನು ಮನವಿಯನ್ನು ಸೇರಿಸಬೇಕಂತೇಳಿ ವಿಚಾರ ಮಾಡಿದ್ದೇವೆ. ಮತ್ತು ಈಗಾಗಲೇ ಎಲ್ಲ ಸಚಿವರು ಬಂದರು ಮತ್ತು ಕೇಂದ್ರ ಸಚಿವರು ಬಂದರು. ಯಾವುದೇ ಸಚಿವರು ಕೂಡ ಈ ಕುಟುಂಬಕ್ಕೆ ನೆರವನ್ನು ನೀಡುವಂತಹ ವಿಚಾರಗಳನ್ನು ಮಾಡಿಲ್ಲ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಸತೀಶ್ ಲಾಡ್ ಸಾಹೇಬ್ ಹೇಳಿದ್ರು, ಇಲ್ಲ ಇದು ಅಟ್ರಾಸಿಟಿ ಆಕ್ಟ್ ನಲ್ಲಿ ಬರೋದಿಲ್ಲ, ಹುಡುಗಿ ಲಿಂಗಾಯತ ಆಗಿದ್ದರಿಂದ ಇದು ಬರೋದಿಲ್ಲ. ಸ್ಪೆಷಲಿ ಮುಖ್ಯಮಂತ್ರಿಗಳನ್ನ ಹತ್ತಿರ ನಿಮ್ಮನ್ನು ಕರ್ಕೊಂಡು ನಾನು ಭೇಟಿಯಾಗಿ ಅಲ್ಲಿ ಮುಖ್ಯಮಂತ್ರಿ ಒಪ್ಪಿಸಿ ಅದನ್ನ ಅವ್ರಿಗೆ ಘೋಷಣೆ ಮಾಡ್ತೇನೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ನಾವು ಈ ಮೂಲಕ ನಾನು ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರಿಗೆ ಕೂಡ ಮನವಿ ಮಾಡ್ಕೊತಾ ಇದ್ದೇನೆ. ಇದು ರಾಜ್ಯ ಸರ್ಕಾರದ ಅಷ್ಟ ಹೊಣೆ ಅಲ್ಲ, ಕೇಂದ್ರ ಸರ್ಕಾರದ ಹೊಣೆ. ದಯವಿಟ್ಟು ನೀವು ಮೊನ್ನೆ ಬಂದಿದ್ರಿ, ಆದ್ರೆ ಯಾವುದೇ ತರದ ಒಂದು ಅವ್ರಿಗೆ ಬೆಂಬಲವನ್ನು ನೀಡಿದ್ರಿ, ಆದ್ರೆ ಹಣದ ಬೆಂಬಲವನ್ನು ಏನ್ ನೀಡಲಿಲ್ಲ. ದಯವಿಟ್ಟು ನಿಮ್ಮ ಕೇಂದ್ರ ಸರ್ಕಾರದಿಂದ ಅವರ ಕುಟುಂಬಕ್ಕೆ ಏನಾದರೂ ಆಸರೆ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಏನು ಅಟ್ರಾಸಿಟಿ ಆಕ್ಟ್ ನೊಳಗೆ ಈ ವಿವೇಕಾನಂದ ಕುಟುಂಬಕ್ಕೆ ಪ್ರತಿಯೊಂದು ಕುಟುಂಬಕ್ಕೆ 5 ಎಕರೆ ಹೊಲ ಕೊಡಬೇಕು ಮತ್ತು ವಿವೇಕಾನಂದ ಕುಟುಂಬದಲ್ಲಿ ಯಾರಿಗಾದರೂ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು ಮತ್ತು ಅವರಿಗೆ ಸೂಕ್ತ ಭದ್ರತೆಯನ್ನು ನೋಡಬೇಕು. ಯಾಕಂದ್ರೆ ಊರಿನಲ್ಲಿ ಭಯದ ವಾತಾವರಣ ಇರೋದ್ರಿಂದ ಅವ್ರು ಕೇಳಿದಂತ ಸ್ಥಳಗಳಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ 2 ಗುಂಟೆ ಜಾಗ ಕೊಟ್ಟು ಮನಿ ಕಟ್ಟಿಸ್ಕೊಡ್ಬೇಕಂತೇಳಿ ಈ ಒಂದು ಹಕ್ಕು ಒತ್ತಾಯ ಇದೆ. ದಯವಿಟ್ಟು ಎಲ್ಲರೂ ಸೋಮವಾರ ದಿನಾಂಕ ಹುಬ್ಬಳ್ಳಿಯಲ್ಲಿ ಕೂಡಿಕೊಂಡು ಮಾನ್ಯ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮತ್ತು ಮುಖ್ಯಮಂತ್ರಿಗೆ ಮನವಿ ಕೊಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಜಾಯಿನ್ ಆಗ ಅಂತೇಳಿ ಈ ಮೂಲಕ ಮಾಧ್ಯಮದ ಮೂಲಕ ನಾನು ಕೇಳ್ಕೊತಾ ಇದ್ದೇನೆ. ಅದೇ ನಾನು ಈಗ ಸಂಬಂಧಪಟ್ಟಂತ ಜಿಲ್ಲಾ ಕಮಿಟಿಯವರೇ ಬಹಳ ಮಿಸ್ ಆಗಿದ್ದಾರೆ. ಜಿಲ್ಲಾ ಎಲ್ಲ ಸಮಾಜ ಕಲ್ಯಾಣ ಇಲಾಖೆ ಆಯ್ತು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಯ್ತು.